ಎಲ್ರಿಗೂ ನಮಸ್ಕಾರ. ಬಾಲರಾಜ್ ಹೇಳ್ತಾ ಇದ್ರು ಮದಿಯವ ಅದು ಅವ ಅವೆಲ್ಲ, ಆಮೇಲೆ ಬಿಸಿಲೇಟದ ನೋಡಪ್ಪ, 44 ಡಿಗ್ರಿ ಅಂತದ್ರಾಗ ನಿಖಿಲ್ ಇಲ್ಲಿ ಬಂದಾರ ಅಂತಂದ್ರೆ ಅವ್ರಿಗೆ ನಾ ಧನ್ಯವಾದ ಹೇಳ್ಬೇಕು. ನಮಗೇನೋ ಆದತ್ತದ ಇದು. ಬೆಂಗಳೂರು ಮಂದಿ ಇಲ್ಲಿಗೆ ಬಂದಿರಲ್ಲ, ಇಂಥ ಬಿಸಿಲಾಗ ನಾವು ನಿಮಗೆ ಧನ್ಯವಾದ ಹೇಳ್ತೀವಿ. ನಾವು ಇವತ್ತು 2 ಸಬ್ಜೆಕ್ಟ್ ಇದೆ. ಒಂದನೇದು 25 ವರ್ಷ ನಮ್ಮ ಪಾರ್ಟಿ ಹಂಗ ಹಳೆದ. ಜನತಾ ಪರಿವಾರ ನೋಡ್ರ ಬಹಳ ಹಳೆದ. ಆದ್ರೆ ಜನತಾ ದಳ ಸೆಕ್ಯುಲರ್ 25 ವರ್ಷದ ಸಂಭ್ರಮ ಹಾಗೂ ಸದಸ್ಯತ್ವ ನೋಂದಣಿ ಇವೆಲ್ಲ ಸೇರ್ಕೊಂಡು ಇವತ್ತ ಸೇಡಂನಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ಇಂಥ ಬಿಸಿಲಲ್ಲಿ ಇಂಥ ಇದರಲ್ಲಿ ತಾವೆಲ್ಲ ಬಂದಿರಲ್ಲ, ಮೊಟ್ಟ ಮೊದಲು ತಮಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ಬಂಧುಗಳೇ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಮಂದಿ ಪಾರ್ಟಿ ತೆಗೆದರು, ಎಲ್ಲ ಮುಚ್ಚೋಗ್ಯಾವ. ಇವತ್ತಿನ ದಿನ ನಾವು ಏನಾರ ಲೆಕ್ಕ ಹಾಕಿದ್ರ ಏನ್ ರೀಜನಲ್ ಪಾರ್ಟಿ ಅಂತೀವಿ, ಪ್ರಾದೇಶಿಕ ಪಕ್ಷ ಅಂತೀವಿ, ಕರ್ನಾಟಕದಲ್ಲಿ ಬಹಳ ಗಟ್ಟಿಯಾಗಿ ಒಂದೇ ಒಂದು ಪಾರ್ಟಿ ಅದ, ಅದು JDS ಪಾರ್ಟಿ, ದೇವೇಗೌಡರ ಪಾರ್ಟಿ, ಕುಮಾರಣ್ಣವ್ರ ನೇತೃತ್ವದಲ್ಲಿ ಪಾರ್ಟಿ. ಇದು ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನ್ಯಾಷನಲ್ ಪಾರ್ಟಿಗಳು ಹೆಂಗೋ ಸರ್ವೆ ಆಗ್ತಾವ. ಒಂದು ರಾಜ್ಯದಲ್ಲಿದೆ, ಇನ್ನೊಂದು ರಾಜ್ಯದಲ್ಲಿ ಇಲ್ಲ ಅಂತೇಳಿ. ಆದ್ರೆ ಒಂದು ಪ್ರಾದೇಶಿಕ ಪಕ್ಷ ಆಗಿ ಇವತ್ತಿಷ್ಟೊಂದು ಗಟ್ಟಿಯಾಗಿ ನಮ್ಮ ನೆಲೆ ಉಳ್ಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುನ್ನಡೀತಾ ಇದೆ. 25 ವರ್ಷ ಪೂರೈಸಿದೆ. ಮತ್ತ ನಮ್ಮ ಪಾರ್ಟಿ ಏನು ಕಮಜೋರ್ ಪಾರ್ಟಿ ಇಲ್ಲ. ನಮ್ಮ ರಾಷ್ಟ್ರ ಅಧ್ಯಕ್ಷರು ಯಾರು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು. ಮುಖ್ಯಮಂತ್ರಿ ಬಿ ಆಗಿನವ್ರ ಅವರು. ನಮ್ಮ ರಾಜ್ಯ ಅಧ್ಯಕ್ಷರು ಯಾರು ಮಾಜಿ ಮುಖ್ಯಮಂತ್ರಿ, ಇವತ್ತಿನ ಕೇಂದ್ರ ಸಚಿವರು HD ಕುಮಾರಸ್ವಾಮಿ. ಈಗ ಬಾಕಿದೀಗ ನಮ್ಮ ನಿಖಿಲು ನಾವು ಎಲ್ಲ ಲೈನ್ದಾಗಿದ್ದೆವು. ಅಂದ್ರೆ ಇವತ್ತಿಗೂ ಬಹಳ ಶಕ್ತಿಯಾಗಿ ನಮ್ಮ ಪಾರ್ಟಿ ನಿಂತಿದೆ. ಈಗ ಉಳಿತು ನಾವೆಲ್ಲ ಪಕ್ಷಕ್ಕೆ ಸಂಘಟನೆ ಮಾಡಬೇಕು, ಶಕ್ತಿ ತುಂಬಬೇಕು. ಚಿಂತೆ ಇದೆ, ಕುಮಾರಣ್ಣವರಿಗೂ ಚಿಂತೆ ಇದೆ. ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಮತ್ತು JDS ಎರಡೂ ಸೇರಿ NDA ಮಿತ್ರ ಪಕ್ಷದಲ್ಲಿ ಕುಮಾರಣ್ಣವ್ರ ಮಂತ್ರಿ ಇದ್ದಾರ. ನಿಂಬಲ್ಲಿ ನಂಬಲ್ಲಿ ಎಲ್ಲರ ಬಲ್ಲಿ ಚಿಂತೆ ಇದೆ. ಏನಪ್ಪ ಮಾಡಬೇಕು, ಟಿಕೆಟ್ ಯಾರಿಗೆ ಸಿಗ್ತದೋ ಯಾರಿಗಿಲ್ಲೋ, ಏನಾಯ್ತದೋ ಏನಿಲ್ಲೋ, ಅದಕ್ಕೆ ಯಾರು ಏನು ಫಿಕರ್ ಮಾಡಪ್ಲೇ ಇಲ್ಲ. ಯಾರು ಪಕ್ಷ ಸಂಘಟನೆ ಅವ್ರು ಮಾಡ್ಕೋಬೇಕು, ಬಾಕಿದೆಲ್ಲ ಹೈಕಮಾಂಡಿಗೆ ಬಿಟ್ಟು ಬಿಡಬೇಕು. ಆಮೇಲೆ ಇವತ್ತೇನಾಗಿದೆ, ಇವತ್ತ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿದೆ.
ಗ್ಯಾರಂಟಿ ಗ್ಯಾರಂಟಿ ಅಂತಾರ. ಯಾವ ಗ್ಯಾರಂಟಿ ರೀ? ಎಲೆಕ್ಷನ್ದ ನಾವೇನಾರ ಗ್ಯಾರಂಟಿನಿಂದ ಯಾರ ಓಟ್ ಹಾಕ್ಯಾರ? ನಂಬಲ್ಯಾರ ಹಾಕಿಲ್ಲ. ಕೃಷ್ಣಾರೆಡ್ಡಿ ಅವರೇ ಲಾಟ್ರಿದಾಗ ಬಂದಿದ್ದಾರೆ ಅವರು. ಕಾಂಗ್ರೆಸ್ನವರು ಬರೋದು ಬರೇ 100 ಸೀಟ್ ಬರ್ಬೇಕಾಗಿತ್ತು ಅವರಿಗೆ. ನಮ್ಮ ತಪ್ಪುಗಳಿಂದ, ಬಿಜೆಪಿ ತಪ್ಪುಗಳಿಂದ 30 ಸೀಟ್ ಅವ್ರಿಗೆ ಜಾಸ್ತಿ ಸಿಕ್ಕಿದೆ ಅಷ್ಟೇ. ಇವತ್ತೇನಾಗಿದೆ? 5 ಗ್ಯಾರಂಟಿ. ಏಸು ಯಾರ ಹೇಳ್ರಿ? ಅಜಾ ಆಗ್ತಾ ಇದೆ ಜರ್ನಿಂದ. ಹೋಗೇನ ಸರ್ಜಿ? ನಂಬಲ್ಲಿ ಒಬ್ರಿಗೆ ಇಟ್ಟಿದೇವು. ಯಾವಾಗ ಯಾವಾಗ ಏನೇನು ಕೇಳ್ಬೇಕು ಏನೇನಿಲ್ಲ ಅಂತ ನಮ್ಮ ನಾಸಿರ್ ಹೊಸ್ತಾದ. ಕಾಂಗ್ರೆಸ್ಸು 5 ಗ್ಯಾರಂಟಿ ಮ್ಯಾಗ ಬಹಳ ಜಂಬ ಕಚ್ಕೋತವ. ನಾವು 5 ಗ್ಯಾರಂಟಿ ಕೊಡತ್ತೇವು. ಮೊದಲನೇ ಗ್ಯಾರಂಟಿ ಯಾವುದು? ಮಹಿಳೆಯರಿಗೆ 2,000 ರೂಪಾಯಿ. ನಿನ್ನೆನೆ ನಮ್ಮ ಬೀದರ್ ಉಸ್ತುವಾರಿ ಮಂತ್ರಿಗಳಿಗೆ ಕೇಳಿದೆ, ಅವ್ರು ಭಾಷಣ ಮಾಡತ್ತಿರು. 2,000 ರೂಪಾಯಿ ನಾವು ಹೆಣ್ಮಕ್ಳಿಗೆ ಕೊಡ್ಲಾತಿದ್ದೇವೆ. ಹೌದು ಸ್ವಾಮಿ, ನೀವು 2,000 ರೂಪಾಯಿ ಅವ್ರಿಗೆ ಕೊಡ್ಲಾತಿದ್ದೀರಿ. ಗಣಸರು ಪಾಕೆಟ್ಗೆ ಎಷ್ಟು ಹೆಚ್ಚಿಗೆ ಮಾಡಿರ್ತಾರೆ ಹೇಳ್ರಿ ಅಂತ ನಿನ್ನ ವೇದಿಕೆ ಮೇಲೆ ಕೇಳಿದೆ ನಾನು. ಹೇಳ್ರಪ್ಪ, ನೀವು ಹೆಚ್ಚಿಗೆ ಆಗ್ಯದ ಇಲ್ಲ? ಮತ್ತ ಈ ಕಡೆ ದಿನ ಸಂಜೆಗೆ ನಿಮ್ ಜೇಬಿನ ತಗೊಳತಾರ, ಅದ್ ಕಡೆ ಕುಡ್ಲತ್ತಾರ. ಇವ್ರು ಎಂತ ಶಾಣೆ ಅಪ್ಪಾಜಾರ ಹೇಳು? ಇದು ಗ್ಯಾರಂಟಿನಾ? ಅರೆ ಕಾಂಗ್ರೆಸ್ ಮಂದಿ ಬಂದ್ರೆ ಕಟ್ಟಿ ಮೇಲೆ ಕೂತ್ಕೊಂಡು ಹಿಸಾಬ್ ಕಿತಾಬ್ ಕೇಳ್ರಿ ನೀವು. ಇದು 1 ಗ್ಯಾರಂಟಿ ಮುಗಿತಾ, ಫೇಲ್ ಆಯ್ತಾ? 2ನೇ ಗ್ಯಾರಂಟಿ ಯಾವುದು? ಬಸ್ಸು. ಹೆಣ್ಮಕ್ಳಿಗೆ ಫ್ರೀ, ಗಣಸರಿಗೆ ಹೆಚ್ಚಿಗೆ. ಬರೋಬರ? ನಮ್ಮ ಹಳಂತ ಕ್ಯಾಂಡಿಡೇಟ್ ಫುಲ್ ಫ್ರೀಯಾಗಿ ಓಡಾಡತ್ತಾರ. ಅವ್ರು ಎಲ್ಲಿ ಹೋದಲ್ ಫ್ರೀ. ಏನಮ್ಮ ಅಂದ್ರ ಒಂದು ಜೇಬಿನಿಂದ ತಗೊಳತ್ತಾರ, ಇನ್ನೊಬ್ರಿಗೆ ಫ್ರೀ ಕೊಡ್ಲತ್ತಾರ. ಇದು ಬಿ ಆಯ್ತಾ ಹಿಸಾಬ್ ಕಿತಾಬು? 3ನೇ ಗ್ಯಾರಂಟಿ ಯಾವುದು? ಅಕ್ಕಿ. ಯಾರ್ದು ಸ್ವಾಮಿ ಅಕ್ಕಿ? 10 ಕಿಲೋ ಅಕ್ಕಿದಾಗ 5 ಕಿಲೋ ಮೋದಿಯವ್ರ ಅಕ್ಕಿ, ನಿಮ್ದಲ್ಲ. ಈ ಕಾಂಗ್ರೆಸ್ ಮಂದಿಗೆ ತಾಕತ್ತಿದ್ರೆ ಇವ್ರು ಹೇಳಿರಪ್ಲೆ ನಾಳೆ ಬೆಳಿಗ್ಗೆ 5 ಕಿಲೋ ಇದು, ಇನ್ನೊಂದು 5 ಕಿಲೋ ಹೆಚ್ಚಿಗೆ ಕೊಡ್ರಿ, ನಾಳೆ ಕೊಡ್ರಿ, 10 ಕಿಲೋ ಕೊಡ್ರಿ, ನೀವು ಮೋದಿ ಅವ್ರದ್ದು ಬಿಟ್ಕೊಡ್ರಿ. ಅದ ತಾಕತ್ತು ಇಲ್ಲ. 4ನೇ ಗ್ಯಾರಂಟಿ ಯಾವುದು? ಇದೇನಾ 4? ಕರೆಂಟ್ ಬಿಲ್. ಅದು ಏನಾಗ್ಯದ ಹೇಳ್ರಿ? ಎಲ್ಲ ದುಕಾನು ಫ್ಯಾಕ್ಟ್ರಿ ಎಲ್ಲರಿಗೆ ಹೆಚ್ಚಿಗೆ ಮಾಡ್ಯಾರ. ಈ ಕಡೆ ಮನೆಗಳಿಗೆ 200 ಯೂನಿಟ್ ಫ್ರೀ ಕೊಡ್ಲತ್ತೇವಲ್ಲತ್ತಾರ. ಅಟೆ 160 ಕೊಡ್ತಾರಂತ. ಒಂದು ಅಂದ್ರೆ ಇದು ಬಿ ಏನ್ ಬರೋಬರಿಲ್ಲ. 5ನೇ ಗ್ಯಾರಂಟಿ ಯಾವುದು? ಯುವ ನಿಧಿ. ಯುವಕರಿಗೆಲ್ಲ 1,500 3,000 ಏಸ್ ಮಂದಿ ರೊಕ್ಕ ಹೊಂಟಾವಪ್ಪ ನಿಮ್ಗ? ಒಬ್ರಿಗಾರ ಹೊಂಟವ? ಅಂದಿನ ಮ್ಯಾಗಿ ಕಾಂಗ್ರೆಸ್ 5 ಗ್ಯಾರಂಟಿ ಈಗ ಬರ್ತಾರ, ಲೆಕ್ಕ ಮಾಡ್ಬೇಕಾಯ್ತದ ನೀವೆಲ್ಲ. ನಮ್ಮ ದೇಶ ರೈತರ ದೇಶ. 70% ರೈತಾಪಿ ಜನ ಇರೋದು. ರೈತರ ಗ್ಯಾರಂಟಿ ಯಾವುದಿದೆ ಹೇಳ್ರಪ್ಪ? ರೈತರ ಗ್ಯಾರಂಟಿ. ಅರೇ ಕುಮಾರಸ್ವಾಮಿ 2006ರಲ್ಲಿ ಮುಖ್ಯಮಂತ್ರಿ ಆದ್ರು. ನಾನೇ ಅವತ್ತು ಅಗ್ರಿಕಲ್ಚರ್ ಮಿನಿಸ್ಟರ್.
ಮೊದಲನೇ ಬಾರಿಗೆ ಒಬ್ಬೊಬ್ಬರಿಗೆ 25,000 ಸಾಲ ಮನ್ನಾ ಮಾಡಿದೇವ ಇಲ್ಲ? 2018ರಲ್ಲಿ ಮತ್ತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ, ನಾನೇ ಕೋಆಪರೇಟಿವ್ ಮಿನಿಸ್ಟರ್, ಒಬ್ಬೊಬ್ರ ಖಾತಾದ ಕೋಆಪರೇಟಿವ್ ಬ್ಯಾಂಕ್ನಿಂದ 1 ಲಕ್ಷ ರೂಪಾಯಿ, 2 ಖಾತಾ ಇದ್ರೆ 2 ಲಕ್ಷ, 4 ಇದ್ರೆ 4 ಲಕ್ಷ ಮಾಫ್ ಮಾಡಿದೇವಿಲ್ಲ ಹೇಳ್ರಿ. ಎಲ್ಲ ನಗದಿ ಕೊಟ್ಟಿದ್ದೆವು, ಇವ್ರಪ್ಲೆ ಉದ್ರಿ ಇಲ್ಲ. ಇವ್ರು ಹೇಳ್ತಾರ ರೈತರ ಬಗ್ಗೆದಾಗ, ಇವತ್ತು ನಮ್ಮ ಭಾಗದಲ್ಲಿ ನೀರಿಗೆ ತತ್ತರಿಸ್ತಾ ಇದ್ದಾರ. ಒಂದು ಡೆವಲಪ್ಮೆಂಟ್ ಇಲ್ಲ, ಒಂದು ಫ್ಯಾಕ್ಟರಿ ಇಲ್ಲ, ಒಂದು ನೀರಾವರಿ ಯೋಜನೆಗೆ ದುಡ್ಡಿಲ್ಲ. ಇವ್ರು 2,000 ರೂಪಾಯಿ ಕೊಟ್ಟೆ ಎಲ್ಲ ಡೆವಲಪ್ಮೆಂಟ್ ಸ್ಟಾಪ್ ಮಾಡ್ಲತ್ತಾರ. ಮೊನ್ನೆ ಕುಮಾರಸ್ವಾಮಿ ಹೇಳಿದಾರ, ನಾ ಬಂದು ಕುರ್ಚಿ ಮ್ಯಾಗ ಕೊಡ್ಲಿ 5,000 ಕೊಟ್ಟು ಬೇಕಾದ್ರೆ ನಾ ಸರ್ಕಾರ ನಡ್ಸಲ್ ಹೋದ್ರು ನಾನು ನೋಡ್ರಿ ಅಂತ ಹೇಳಿದಾರೆ ಇವ್ರು. ಅಂದ್ರೆ ಇನ್ನ ಬಹಳ ಜನ ಮಾತಾಡೋರ ಲೇಟ್ ಆಯ್ತದ, ನಾ ಹೆಚ್ಚಿಗೆ ಮಾತಾಡ್ಲಕ್ ಹೋಗಲ್ಲ. ಆದ್ರೆ ನಾ ಯಾಕೆ ಹೇಳತ್ತೀನಿ, ಈಗ ಬರ್ತದ, ಈಗ ನಾವು ಬಿಜೆಪಿ ಒಂದೇ ಇದೇವಪ್ಪ, ನೀವೇನ್ ಫಿಕರ್ ಮಾಡಬೇಡ್ರಿ. ದೇವೇಗೌಡರು ಮೋದಿಯವರು ಇಲ್ಲಿ ಯಾರಿಗೆ ಕೂಡಿಸ್ಬೇಕು ಅಂತ ಲೆಕ್ಕ ಹಾಕ್ತಾರ, ಅವತ್ತು ನಾವು ಲೆಕ್ಕ ಹಾಕ. ಹಂಗಾಗಿ ಇವತ್ತ ನಾವು ನೀವೆಲ್ಲ ಒಂದಾಗಿ ಪಕ್ಷ ಸಂಘಟನೆ ಮಾಡೋಣ. ಮುಂದೆ ಈ ಕಾಂಗ್ರೆಸ್ ಏನು ಭ್ರಷ್ಟ ಪರ್ಸೆಂಟೇಜ್ ಬಗ್ಗೆದಾಗ ಮಾತಾಡಿದ್ರು, ಇವತ್ತ ಮೀರಿಸ್ಬಿಟ್ಟಿದೆ ಎಲ್ಲರಿಗೆ. ಅದಕ್ಕ ರೈತಾಪಿ ಜನರು, ರೈತರ ಕಲ್ಯಾಣಗೋಸ್ಕರ ಸರ್ಕಾರಗಳು ಬರಬೇಕು, ಅವೇನದಲ್ಲ ಕೆಲಸ ಮಾಡಬೇಕು. ಹಂಗಾಗಿ ಕುಮಾರಣ್ಣವರು ಬರ್ತಾರೆ ಈ ಭಾಗದಲ್ಲಿ. ಹೇಳಿದೀವಿ ನಾವು ಬಾಲರಾಜ್ ಅವರೆಲ್ಲರೂ ಹೋಗಿ ಇವತ್ತು ಬಹಳ ಸಂತೋಷ. ಇವತ್ತು ಕುರ್ಕುಂಟ ಫ್ಯಾಕ್ಟ್ರಿ ಬಗ್ಗೆದಾಗ ಸುಮಾರು ನಾನು ದಿಲ್ಲಿದಾಗಿದ್ದರೆ 2-3 ಸಲ ಏನದಲ್ಲ ನಾವು ಅವರು ಸೇರಿ ಮಾತಾಡಿದ್ದೀವಿ. ಇವತ್ತು ಏನೇ ಆಗಲಿ ಬಾಲರಾಜ್ ಗುತ್ತೇದಾರ್ ಅವರು ಸಂಘಟನೆ ಮಾಡ್ತಾ ಇದ್ದಾರ. ನಮ್ಮಲ್ಲೊಂದು ಕಹಾವತ್ ಇದೆ, ದೇರ್ ಹೈ ಅಂಧೇರ್ ನೈ ಅಂತೇಳಿ. ಹಂಗಾಗಿ ಒಳ್ಳೆ ಕಾಲ ಬರುತ್ತೆ, ಏನ್ ಫಿಕರ್ ಮಾಡಪ್ಲೇ ಇಲ್ಲ ಬಾಲರಾಜ್. ಹಂಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಕುಮಾರಣ್ಣವರು ಬರ್ತಾರೆ ಈ ಭಾಗದಲ್ಲಿ. ನಾವು ಹೇಳಿದೀವಿ ಕೆಲವು ಫ್ಯಾಕ್ಟ್ರಿಗಳು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ, ಯಾಕಂದ್ರೆ ಹಿಂದೂಸ್ತಾನದಾಗ ಎಲ್ಲ ಫ್ಯಾಕ್ಟ್ರಿಗಳು ಮಾಲಕ್ ಜವಾಬ್ದಾರಿ ಕುಮಾರಣ್ಣವ್ರಿಗಿದೆ. ಈ ಭಾಗದಲ್ಲಿ 1,000 ಜನ ನೌಕರಿ ಮಾಡೋಂಥ ಫ್ಯಾಕ್ಟ್ರಿಗಳು ತರಬೇಕು ಅಂತೇಳಿ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಮುಂದಿನ ನಡೆ ಖಂಡಿತ ನಮ್ಮ ಭಾಗ ಒಳ್ಳೇದಾಗುತ್ತೆ. ಮತ್ತೇನೀಗ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರ, ಇವತ್ತು ಅವರು ಯುವಕರು ತುಂಬಾ ಉತ್ಸಾಹಿ, ನಮ್ಮ ಪಾರ್ಟಿ ಬೆಳೆಸಬೇಕು. ಕುಮಾರಣ್ಣವರಲ್ಲಿ ಕೇಂದ್ರದಲ್ಲಿ ಜವಾಬ್ದಾರಿಯುತ ಸರ್ಕಾರನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರ. ಇವತ್ತು ನಮ್ಮ ಕರ್ನಾಟಕ ಸುತ್ತೊಡೆದಿ ಇವತ್ತು ನಮ್ಮ ಪಕ್ಷ ಕಟ್ಲಕ್ಕೆ ಏನದಲ್ಲ ಅವರು ಮುಂಚೂಣಿಯಲ್ಲಿ ಬರ್ತಾ ಇದ್ದಾರ. ಅದಕ್ಕೆ ನಾವೆಲ್ಲರೂ ಅವ್ರ ಬೆಂಬಲಕ್ಕೆ ನಿಂತು ಮುಂದಿನ ದಿನಗಳಲ್ಲಿ ಇವತ್ತು ಈ ಪಕ್ಷ ಏನ್ ದೇವೇಗೌಡರು ಕಟ್ಟಿದಂತ 25 ವರ್ಷ ಮುಗ್ದಿದೆ. ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಈ ಸರ್ಕಾರ ತರ ಮುಖಾಂತರ ಇವತ್ತು ಎಲ್ಲರೂ ಸೇರಿ ಶ್ರಮಿಸೋಣ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS.